ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಸ್ಪರ್ಧಕಸ್ಯ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು PU ಕಾಲೇಜಿಗೆ ಸಂಬಂಧಪಟ್ಟಂತೆ 814 ಪೋಸ್ಟ್‌ಗಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಅಪ್ಡೇಟ್ ಅನ್ನ ಇವತ್ತು ಇಲಾಖೆಯಿಂದ ತಮ್ಮ ಎಲ್ಲರಿಗೂ ಏನಪ್ಪಾ ಅಂತ ತಿಳಿಸ್ತಾ ಇದ್ದೀನಿ. ಬೆಳಗ್ಗೆ ಏನಪ್ಪಾ ಅಂತ ನಾವು ಇಲಾಖೆಗೆ ಹೋಗಿ ಭೇಟಿ ಕೊಟ್ಟಾಗ ಅಂದ್ರೆ ಏನಕ್ಕಾಗಿ ಭೇಟಿ ಕೊಟ್ಟಿವಿ ಅಂತಂದ್ರೆ 814 ಪೋಸ್ಟ್‌ಗಳಿಗೆ ಮತ್ತೆ ಒಂದಿಷ್ಟು PCM PCMB ಏನ್ ಪೋಸ್ಟ್‌ಗಳನ್ನ ಏನಪ್ಪಾ ಅಂದ್ರ ಹೆಚ್ಚು ಮಾಡುವಂತ ಸಾಧ್ಯತೆ ಇತ್ತು. ಅದ್ರ ಬಗ್ಗೆ ಏನಪ್ಪಾ ಅಂದ್ರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಮತ್ತೆ ನೇಮಕಾತಿ PU ಕಾಲೇಜ್ ಲೆಕ್ಚರ್ ಏನಿದೆಯಲ್ಲ ಅದು ನೇಮಕಾತಿ ಯಾವಾಗ ಆಗತ್ತೆ ಅನ್ನುವಂತ ಒಂದು ನಮಗೆ ಹಿಂಟ್ ಬೇಕಾಗಿತ್ತು. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು 3 ವರ್ಷ 4 ವರ್ಷದಿಂದ ಇದಕ್ಕಾಗಿನೇ ಏನಪ್ಪಾ ಅಂದ್ರ ಸ್ಟಡಿ ಮಾಡ್ತಾ ಇದ್ರಿ. ಸೊ ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಏನಪ್ಪಾ ಅಂದ್ರ ಡಿಪಾರ್ಟ್ಮೆಂಟ್ ಹೋಗಿ ಒಂದಿಷ್ಟು ಮಾಹಿತಿಯನ್ನ ಏನಪ್ಪಾ ಅಂದ್ರ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಮಾಹಿತಿಯನ್ನ ಕೇಳ್ಬಿಟ್ರೆ ಸಾಕು ಅಲೋಲ ಕಲೋಲ ಆಗುವಂತದ್ದು. ಸೊ ಖಂಡಿತ. ಯಾಕಂದ್ರ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಪೋಸ್ಟ್‌ಗಳು ಈ ಹಿಂದೆ ಅಂದ್ರೆ ಈಗ ಒಂದು ಇದರಲ್ಲಿ ಏನಪ್ಪಾ ಅಂದ್ರ 2 ನೋಟಿಫಿಕೇಶನ್‌ಗಳನ್ನ ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಂದ್ರೆ ಈ ಹಿಂದೆ ಆ ಎಲ್ಲವೂ ಅಂದ್ರೆ ಆರ್ಟ್ಸ್ ಬ್ಯಾಕ್‌ಗ್ರೌಂಡ್‌ದವರಿಗೆ ಎಲ್ಲ ಏನಪ್ಪಾ ಅಂದ್ರ ಪೋಸ್ಟ್ ಇದ್ದು. ಅಲ್ಲಿ ರಾಜ್ಯಶಾಸ್ತ್ರ 79 ಇತ್ತು. ಆಮೇಲೆ ಜಿಯೋಗ್ರಫಿ ಇತ್ತು. ಆಮೇಲೆ ಸೋಶಿಯಾಲಜಿ ಇತ್ತು. ಎಲ್ಲವಕ್ಕೂ ಏನಪ್ಪಾ ಅಂದ್ರ ಪೋಸ್ಟ್ ಇತ್ತು. ಓನ್ಲಿ ಅವ್ರು ಏನ್ ಮಾಡ್ರಿ ಅಂದ್ರ ಈ PCMB ಏನೈತಲ್ಲ ಇಲ್ಲಿ ಯಾವುದೇ ಪೋಸ್ಟ್‌ಗಳನ್ನ ಮೆನ್ಷನ್ ಮಾಡಿರ್ಕಿಲ್ಲ. ಸೊ ಅದಕ್ಕೆ ಟೋಟಲ್ ಆಗಿ ಆ ಒಂದು ಆರ್ಟ್ಸ್ ಬ್ಯಾಕ್‌ಗ್ರೌಂಡ್ ಟೋಟಲ್ ಆಗಿ 814 ಪೋಸ್ಟ್‌ಗಳಿಗೆ ಅವ್ರು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿ ಇಟ್ಕೊಂಡ್ ಕೊಟ್ಟಿದ್ರು. ಇವಾಗ ಇತ್ತೀಚಿನ ಒಂದು ದಿನಗಳಲ್ಲಿ ಇದಕ್ಕ ಮತ್ತಷ್ಟು ಪೋಸ್ಟ್‌ಗಳನ್ನ ಆಡ್ ಮಾಡುವಂತ ಸಾಧ್ಯತೆ ಅಂದ್ರೆ ಈ ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಭೌತಶಾಸ್ತ್ರ, ಆಮೇಲೆ ಈ ಗಣಿತ ಸಂಬಂಧಪಟ್ಟಂತೆ ಪೋಸ್ಟ್‌ಗಳನ್ನ ಆಡ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ. ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಂತೇಳಿ ಸೊ ನಾವು ಮಾಹಿತಿಯನ್ನ ನೋಡಿದ್ದೀವಿ. ಸೊ ಇವತ್ತು ನಾವು ಡಿಪಾರ್ಟ್ಮೆಂಟ್‌ಗೆ ಹೋಗಿ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಮಾಹಿತಿ ಅತ್ಯಂತ ಆಘಾತಕಾರಿಯಾಗಿರ್ತಕ್ಕಂಥ ಘಟನೆ. ಯಾಕಂತಂದ್ರೆ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಯಾವ ಪೋಸ್ಟ್‌ಗಳನ್ನ ಇನ್ಕ್ರೀಸ್ ಮಾಡಿಲ್ಲ. 814 ಪೋಸ್ಟ್‌ಗಳಲ್ಲಿ ಇರ್ತಕ್ಕಂಥ ಆರ್ಟ್ಸ್ ಬ್ಯಾಕ್‌ಗ್ರೌಂಡ್ ಅಂದ್ರೆ ಏನು ಇತಿಹಾಸ ಒಂದು ಬಿಟ್ಟು ಇತಿಹಾಸನು 50 ಪೋಸ್ಟ್ ಇಡ್ಲಿಕ್ಕೆ ಕಾರಣ ಐತೆ ಅಲ್ಲಿ. ಅದನ್ನ ಬಿಟ್ಟು ಈಗೇನು ಜಾಗ್ರಫಿ ಆಯ್ತು, ಆಮೇಲೆ ರಾಜ್ಯಶಾಸ್ತ್ರ ಆಯ್ತು, ಆಮೇಲೆ ಇದು ಯಾವುದು ಸಮಾಜಶಾಸ್ತ್ರ ಆಯ್ತು, ಇವೆಲ್ಲವೂ ಪೋಸ್ಟ್‌ಗಳನ್ನ ಜೀರೋ ಮಾಡಿ ಯಾವ್ದು ನೀಡ್ ಇದೆ ಈಗೇನು ಡೈರೆಕ್ಟರ್ ಭರತ್ ಸರ್ ಇದಲ್ಲ ಅವರು ಇದನ್ನ ಮಾಡಿರ್ತಕ್ಕಂಥದ್ದು. ಯಾವ್ದು ನೀಡ್ ಇದೆ ಹೆಚ್ಚಿನ ಆದ್ಯತೆಯನ್ನ ಯಾವ್ದಕ್ ಕೊಡ್ಬೇಕು ಅಲ್ಲಿ PU ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ಯಾವ್ದು ನೀಡ್ ಇದೆ ಅನ್ನೋದನ್ನ ಸೊ ಅವರು ಅದಕ್ಕೆ ಆದ್ಯತೆ ಕೊಟ್ಟು ಸೊ ಇಲ್ಲೊಂದಿಷ್ಟು ಪೋಸ್ಟ್‌ಗಳ ಸಂಖ್ಯೆಯನ್ನ ನಾನು ಹೇಳ್ತಾ ಹೋಗ್ತೀನಿ. ಇದು ಡಿಪಾರ್ಟ್ಮೆಂಟ್ ಈಗ ಸದ್ಯ ಇರ್ತಕ್ಕಂಥ ಫೈಲ್ದ ಸಂಖ್ಯೆ ಪೋಸ್ಟ್‌ಗಳಿವೆ ಈ ಸದ್ಯ ಬಿಡ್ತಕ್ಕಂಥದ್ದು. ಇಲ್ಲಿ ಕನ್ನಡ ಒಂದು ಏನಿದೆಯಲ್ಲ ಕನ್ನಡ ಸಬ್ಜೆಕ್ಟ್‌ಗೆ 104 ಪೋಸ್ಟ್‌ಗಳು, ಇಂಗ್ಲಿಷ್‌ಗೆ 170 ಪೋಸ್ಟ್‌ಗಳು, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 50 ಪೋಸ್ಟ್‌ಗಳು, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 100 ಪೋಸ್ಟು, ವಾಣಿಜ್ಯ ಶಾಸ್ತ್ರ 150, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಿತ, ಗಣಕಶಾಸ್ತ್ರ. ಸೊ ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಇದ್ದಿರ್ತಕ್ಕಂಥ ಏನು ಪೋಸ್ಟ್‌ಗಳದಾವಲ್ಲ ಎಲ್ಲ ತಂದು ಇಲ್ಲಿ ಏನಪ್ಪಾ ಅಂದ್ರೆ ಡಂಪ್ ಅನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಏನು ಪ್ರತ್ಯೇಕವಾಗಿ ಪೋಸ್ಟ್‌ಗಳನ್ನ ಜಾಸ್ತಿ ಆಡ್ ಮಾಡೋದಿತ್ತಲ್ಲ ಆ ಆಡ್ ಮಾಡುವಂತ ಇಲ್ಲೇ ಒಂದಿಷ್ಟು ಪೋಸ್ಟ್ ಹೇಳಿನಲ್ಲ ನಿಮಗೆ ಸಬ್ಜೆಕ್ಟ್‌ಗಳನ್ನ ಕ್ಯಾನ್ಸಲ್ ಮಾಡಿ ಸೊ ಈ ಒಂದು ಪೋಸ್ಟ್‌ಗಳು ಅಂದ್ರೆ ಈ ಪೋಸ್ಟ್‌ಗಳಿಗೆ ಅವರು ಆದ್ಯತೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿಗೆ 3 ರಿಂದ 4 ವರ್ಷ ಓದಿರ್ತಕ್ಕಂಥ ಅಭ್ಯರ್ಥಿಗಳ ಭವಿಷ್ಯಕ್ಕೆ ಇದು ಕೊಳ್ಳೆ ಇಡುವಂತಾಯ್ತು. ಓಕೆ, ಅವ್ರು ಬೇಕಾದಂಗ ಮಾಡ್ಕೊಂಡಿದ್ದಾರೆ. ಇದು ನಾನ್ HK. ಇನ್ನು HK ಭಾಗದಲ್ಲಿ ಒಂದು ಸರಿಸುಮಾರು ಇದು 7 ಪೋಸ್ಟ್ ಇದೆ. ಸೊ ಒಂದು ಟೋಟಲ್ 36 ಪೋಸ್ಟ್. ಆಮೇಲೆ 405 ಪೋಸ್ಟ್ ಅನ್ನ ಇದಾದ್ಮೇಲೆ ಇಲ್ಲಿ HK ಭಾಗಕ್ಕೆ ಕಾಲ್ಫರ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಕನ್ನಡಕ್ಕೆ 5, ಇಂಗ್ಲಿಷ್‌ಗೆ 5, ಇತಿಹಾಸಕ್ಕೆ 5, ಅರ್ಥಶಾಸ್ತ್ರಕ್ಕೆ 14, ಆಮೇಲೆ ಗಣಕಶಾಸ್ತ್ರಕ್ಕೆ 5ಕ್ಕೆ 7 ಪೋಸ್ಟ್‌ಗಳನ್ನ ಸೊ ಅವರು HK ಭಾಗಕ್ಕೆ ಟೋಟಲ್ 36 ಪೋಸ್ಟ್‌ಗಳನ್ನ ಎಲ್ಲ ಸೇರಿಸಿ 814 ಪೋಸ್ಟ್‌ಗಳನ್ನ ಸೊ ಇಲ್ಲಿ ಕಾಲ್ಫರ್ ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೆ ಅಂದ್ರೆ ಇನ್ನು ಮಿನಿಮಮ್ 3 ರಿಂದ 4 ತಿಂಗಳ ಅವಧಿ ಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಈ ಒಂದು ಸಿಸ್ಟಮ್ ಅಲ್ಲಿ ಸಿಕ್ಕಾಕೊಂಡು ಏನಪ್ಪಾ ಅಂದ್ರೆ ಅಭ್ಯರ್ಥಿ ನಲುಗುವಂತ ಸ್ಥಿತಿ ಯಾವ ಒಂದು ಸಮಯದಲ್ಲಿ ಏನೇನು ಬದಲಾವಣೆಗಳಾಗತ್ತೆ, ಏನು ವ್ಯತ್ಯಾಸಗಳಾಗತ್ತೆ ಅನ್ನೋದು ಹೇಳಿಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರದಲ್ಲಿ ವಿಶೇಷವಾಗಿ ಇದು GPSTRಗೂ ಸಂಬಂಧಪಡುತ್ತೆ, PSTRಗೂ ಸಂಬಂಧಪಡುತ್ತೆ, HSTR ದವರಿಗೂ ಸಂಬಂಧಪಡುತ್ತೆ.
ಯಾವ ಪೊಸಿಷನ್‌ದಲ್ಲಿ ಸರ್ಕಾರ ಏನೇನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಗೆಸ್ಸಿಂಗ್ ಮಾಡ್ಲಿಕ್ಕೇನ ಸಾಧ್ಯ ಇಲ್ಲ. ಸ್ನೇಹಿತರೆ, ನಿನ್ನೆ ಮೊನ್ನೆ ಇರ್ತಕ್ಕಂಥ ಒಂದು ಪೋಸ್ಟ್‌ಗಳ ಒಂದು ಸಂಖ್ಯೆ, ಅದ್ರ ಮೇಲೆ ಸಾಕಷ್ಟು ಅಭ್ಯರ್ಥಿಗಳು ಆಸೆಯನ್ನ ಇಟ್ಕೊಂಡ್ ಕೂತಿದ್ರು. ಪೊಲಿಟಿಕಲ್ ಆಯ್ತು, ರಾಜ್ಯಶಾಸ್ತ್ರ ಇದು ಯಾವುದು ಏನು ಸಮಾಜಶಾಸ್ತ್ರ ಆಯ್ತು, ಭೂಗೋಳಶಾಸ್ತ್ರ ಆಯ್ತು, ಇವುಗಳ ಮೇಲೆ ಸಾಕಷ್ಟು ಅಭ್ಯರ್ಥಿಗಳು ಓದ್ತಾ ಇದ್ರು. ಇವತ್ತು ನೋಡಿದ್ರೆ ಇದು ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಹೌದಾ? ಬಹಳ ಆಘಾತಕಾರಿಯಾಗಿರ್ತಕ್ಕಂಥದ್ದು. ಪೋಸ್ಟ್‌ಗಳನ್ನ ಜಾಸ್ತಿ ಮಾಡ್ಬೇಕಾಗಿತ್ತು ಅವ್ರು. ಮತ್ತೆ ಇನ್ನೊಂದು ಸುದ್ದಿ ಬರ್ತಾ ಇದೆ. ಅಲ್ಲೇ ನಾವು ಡಿಪಾರ್ಟ್‌ಮೆಂಟ್‌ಲೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಅಲ್ಲ ಅದು. ಈಗೇನು ಪ್ಯೂ ಲೆಕ್ಚರ್‌ನ ನೇಮಕ ಮಾಡಿ, ಸೊ ಅವ್ರನ್ನೇ ಏನಪ್ಪಾ ಅಂದ್ರೆ ಹೈಸ್ಕೂಲಿಗೆ ಏನ್ ಮಾಡೋದು? ಅವ್ರನ್ನೇ ಆಹ್, ಹೈಸ್ಕೂಲಿಗೆ ಪಾಠ ಮಾಡ್ಲಿಕ್ಕೆ ಹಚ್ಚುವಂಥದ್ದು. ಅದು ಏನಪ್ಪಾ ಅಂತ ನಡೀತಾ ಇದೆ. ಮತ್ತೆ ಈಗ ಹೈಸ್ಕೂಲ್‌ಗೆ ಸಂಬಂಧಪಟ್ಟಂತೆ ಇವತ್ತು ಹೋಗಿದ್ವಲ್ಲ, ಹೈಸ್ಕೂಲ್‌ಗೆ ಸಂಬಂಧಪಟ್ಟಂತೆ ಅದಕ್ಕೆ ಸೆಪರೇಟ್ ಆಗಿ ಹೈಸ್ಕೂಲ್ ಜಿಪಿಎಸ್‌ಟಿಆರ್, ಎಚ್‌ಎಸ್‌ಟಿಆರ್ ಸಂಬಂಧಪಟ್ಟಂತೆ ಒಂದು ಸೆಪರೇಟ್ ಆಗಿರ್ತಕ್ಕಂಥ ವಿಡಿಯೋವನ್ನ ಮಾಡ್ತೀನಿ ನಾನು ಸದ್ಯದಲ್ಲೇ. ಸೊ ಎಲ್ರೂ ಈ ಒಂದು ಪಿಯು ಲೆಕ್ಚರ್‌ಗೆ ಸಂಬಂಧಪಟ್ಟಂತೆ ನಿಮ್ ಹುದ್ದೆಗಳು ಯಾವ್ದಾವಲ್ಲ, ಸೊ ಇದೇ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಇನ್ನೊಂದು ಫೈಲ್ ಇದೆ. ಸೊ ಈ ಇನ್ನೊಂದು ಫೈಲನ್ನು ನೀವು ಆಲ್ರೆಡಿ ಪೇಪರ್‌ದಲ್ಲಿ ಯಾವ ಸಬ್ಜೆಕ್ಟ್‌ಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಅನ್ನೋದು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಿ. ಬಟ್ ಅದಾದ್ಮೇಲೆ ಈ ಒಂದು ಫೈಲ್ ಕ್ರಿಯೇಟ್ ಆಗಿದೆ. ಬಹುತೇಕ ಇದೇ ಫೈಲೇ ಏನಪ್ಪಾ ಅಂದ್ರೆ ಅಂತಿಮ ಆಗತ್ತೆ. ಸೊ ನೀವೇನಾದ್ರು ಅಬ್ಜೆಕ್ಷನ್ ಅಥವಾ ಏನೋ ಅಬ್ಜೆಕ್ಷನ್ ಅನ್ನಕ್ ಬರಂಗಿಲ್ಲ. ಇಲ್ಲಿ ಇನ್ನೂ ಫೈಲ್ ಇದೆ ಇದು. ಯಾವುದು ಇನ್ನೂ ಅಧಿಕೃತವಾಗಿ ಇದು ಹೊರ ಬಂದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಪೇಪರ್ ನ್ಯೂಸ್ ಅಲ್ಲಿ ಏನೂ ಇಲ್ಲ. ಇಲಾಖೆನೂ ಕೊಡುವಂತದ್ದಲ್ಲ. ಬಟ್ ನಮಗ ಸ್ವಲ್ಪ ಏನಪ್ಪಾ ಅಂದ್ರೆ ಇದ್ರದ್ದು ಹಿಂಟ್ ಸಿಕ್ಕಿದೆ. ಹೌದಾ? ಸೊ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು, ಸೊ ನೀವೇನಾದ್ರೂ ನಿಮ್ ಪೋಸ್ಟ್‌ಗಳು ಏನು ಯಾರಿಗೆ ಇಲ್ಲಲ್ಲ, ಸೊ ಒಂದು ರಿಕ್ವೆಸ್ಟ್ ಲೆಟರ್ ಕಾಲ್ಫರ್ಮ್ ಆಗುವಂತ ಸಂದರ್ಭದಲ್ಲಿ ನೀವೇನಾದ್ರೂ ರಿಕ್ವೆಸ್ಟ್ ಲೆಟರ್ ಆದ್ರೂ ಕೊಟ್ರೆ, ಸೊ ಮಾಡ್ಬೋದು. ಪೋಸ್ಟ್‌ಗಳನ್ನ ಹೆಚ್ಚಿಗೆ ಮಾಡ್ಬೋದು. ಸೊ ನೋಡಿ, ಯಾರೆಲ್ಲ ಪಿಯು ಲೆಕ್ಚರ್‌ಗೆ ಓದ್ತಾ ಇದ್ರಿ, ಸೊ ನಿಮ್ಮ ಪೋಸ್ಟ್‌ಗಳನ್ನ ಸಂಖ್ಯೆಗಳನ್ನ ನೋಡ್ಕೊಂಡು, ಸೊ ಇಲ್ಲಿ ಅರ್ಥಶಾಸ್ತ್ರ, ವಾಣಿಜ್ಯಶಾಸ್ತ್ರಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದಾನೆ. ಮತ್ತೆ ಇಂಗ್ಲಿಷ್‌ಕ್ಕೆ 170 ಪೋಸ್ಟ್‌ಗಳನ್ನ ಕೊಟ್ಟಿದ್ದಾನೆ. ಸೊ ನೋಡ್ಕೊಂಡು ಸ್ಟಡಿ ಮಾಡಿ. ಒಂದು ಇಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನ ಸೈನ್ಸ್ ವಿದ್ಯಾರ್ಥಿಗಳಿಗೆ, ಹೆಚ್ಚಿನ ಆದ್ಯತೆ ಏನಲ್ಲ ಅದು. ಬಟ್ ಈ ಮುಂಚೆ ಇದ್ರಕ್ಕಿಲ್ಲ ಇವಾಗ ಏನಪ್ಪಾ ಅಂದ್ರೆ ಪೋಸ್ಟ್‌ಗಳನ್ನ ಆಡ್ ಮಾಡಿದ್ದಾನೆ. ಇವತ್ತಿನ ಇದು ಅಪ್ಡೇಟ್ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ಎಲ್ಲರೂ ಏನಪ್ಪಾ ಅಂದ್ರೆ ಜಾಯ್ನ್ ಆಗಿ